ಆಕ್ಟಿವ್ ಆಗ್ತಾಳೆ ಒಂದು ಸ್ವಲ್ಪ. ಅದಾಗಲಿಂದ ಎಲ್ಲೂ ಆಚೆ ಎಲ್ಲೂ ಹೋಗಿರ್ಲಿಲ್ಲ ನಾವು. ಓಕೆನಾ, ಹನಿಮೂನ್ ಕೈಂಡ್ ಆಫ್ ಥಿಂಗ್ ಯಾವತ್ತೂ ಹೇಳೋಣ. ಚಿನಿಯ ಲೆಲ್ ಬಂದಿದ್ದೀರಿ ಖುಷಿ ಹೊಡೆದಿ ಇಕ್ತಾಳೆ ಯಾವಾಗಲೂ. ಯಾಕೆ ಯಾಕೆ ಏಯ್ ನನ್ಗಂಡೋದು, ಏಯ್ ನನ್ಗಂಡೋದು, ಏಯ್ ನನ್ಗಂಡೋದು ಹಂಗೆ ಹೊಡಿತಾಳೋಗಪ್ಪ. ಜೀವನದಲ್ಲಿ ಇದ್ದ ಕೇಕ್ ಕಟ್ ಮಾಡ್ತೀನಿ, ಆ್ಯನಿವರ್ಸರಿ ಏನೇನೋ ಡಿಸೈನ್ ಮಾಡಿಸ್ತಿದ್ರಿ. ಈ ಸತಿ ಹಾರ್ಟ್ ಮಾಡಿಸೋಣ ಅಂತ ಆಸೆ ಇತ್ತು ನನಗೆ. ನೋಡಿದ್ರೆ ಅನ್ಫಾರ್ಚುನೇಟ್ಲಿ ನಂದಿ ಹಿಲ್ಸಲ್ಲಿ ಈ ರೀತಿ ಮಾಡಿಸ್ಕೋಬೇಕಾಗಿತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋ ಬಂದು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್. ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು. ಏನ್ ಮನೆ ಇವತ್ತು ಹಬ್ಬ? ಬಟ್ಟೆ ತೆಗಿ. ಫಸ್ಟ್ ಗಣಪತಿಗೆ ನಮಸ್ತೆ ಮಾಡ್ಬಾ. ಮೊದಲಿಗೆ ಫಸ್ಟು ದೇವ್ರ ಹತ್ರ ಹೋಗಿ ಆಶೀರ್ವಾದ ತೊಗೊಂಡು ಮತ್ತೆ ನಾವು ಆಚೆ ಹೋಗೋಣ ಅಂತಂದ್ಬಿಟ್ಟು, ಹಿಂಗಿದ್ರು ಮನೆ ಹತ್ರನೇ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಹೋಗಿ ನಮಸ್ತೆ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ 2 ಗಂಟೆ ಆಗಿಬಿಟ್ಟಿತ್ತು ಅನಿಸುತ್ತೆ. ದೇವಸ್ಥಾನ ಏನು ತೆಗ್ದಿರಲಿಲ್ಲ, ಆಚೆನೇ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಯಾವುದೋ ಇಷ್ಟು ದಿವಸ ನಡೀತು, ಆರಾಮಾಗಿ ನಡೀತು. ಆಲ್ಮೋಸ್ಟ್ 4 ಇಯರ್ ಕಂಪ್ಲೀಟ್ ಮಾಡಿ ನಾವು 5ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇನ್ನು ಹೀಗೆ ನಾವು ಜೀವನ ಪರ್ಯಂತ ಹೀಗೆ ಸಂತೋಷವಾಗಿ ನಗ್ನಗ್ತಾ ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಪ್ರತಿಯೊಂದು ಕ್ಷಣ ಕಳಿಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅದು ಜಗಳ ಬರುತ್ತೆ ಮಧ್ಯದಲ್ಲಿ, ಸಣ್ಣ ಪುಟ್ಟ ಜಗಳ ಬರುತ್ತೆ, ಅದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಂದ್ರೂ ಕೂಡ ಅದನ್ನು ನಿಭಾಯಿಸೋಂಥ ಶಕ್ತಿ ಕೊಡಲಿ ಆ್ಯಂಡ್ ಅಷ್ಟು ಬುದ್ಧಿ ಕೊಡಲಿ ದೇವರು ಸಾಕು. ಏನೇ ಜಗಳ ಆಗಲಿ, ಏನೇ ನೋವಾಗಲಿ ಅಥವಾ ಏನೇ ಕಷ್ಟ ಬರಲಿ, ಎಲ್ಲನೂ ಕೂಡ ಪ್ರತಿಯೊಂದೂ ಕೂಡ ಜೊತೆಯಲ್ಲಿ ನಾವು ನಿಭಾಯಿಸ್ಕೊಂಡು ಮುಂದೆ ಹೋಗೋ ಥರ ಶಕ್ತಿ ಕೊಡಲಿ ಸಾಕು ಭಗವಂತ. ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟರೆ ಅದಿದ್ದರೆ ಸಾಕು, ಏನು ಬೇಕಾದರೂ ಜಯಿಸ್ಬೋದು. ಅದು ಒಂದು ಕೊಡಲಿ ಅಂತ ಬೇಡ್ಕೊಂಡು ಆಶೀರ್ವಾದ ತೊಗೊಂಡು ಬಂದ್ವಿ. ಯಾವುದೋ ಈಗಂತೂ ಸದ್ಯಕ್ಕೆ ಒಂದು ಮುದ್ದಾದ ಮಗು ಇದ್ದಾಳೆ. ಆರಾಮಾಗಿ ನಾವು ಹ್ಯಾಪಿ ಫ್ಯಾಮಿಲಿ ಥರ ಆಗಿದ್ದೀವಿ. ಇನ್ನು ಫ್ಯೂಚರಲ್ಲಿ ಇನ್ನೊಂದು ಮಗು ಬಂದಾಗ ಖಂಡಿತ ಇನ್ನೂ ಖುಷಿ ಆಗುತ್ತೆ. ಆದಷ್ಟು ಬೇಗ ಇನ್ನೊಂದು ಮಗುನೂ ಕೂಡ ಪ್ಲ್ಯಾನ್ ಮಾಡೋಣ ಅಂತಿದ್ದೀವಿ. ನೋಡೋಣ, ಅಪ್ಕಮಿಂಗ್ ಡೇಸಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸು ನಿಮಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಬೇಡ ಅಂತ. ಆ್ಯಂಡ್ ನಾವು ದೇವ್ರ ನಮಸ್ಕಾರ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿ ಏನು ಕತೆ ಅಂತ ಮುಂದೆ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ನಿದ್ದೆ ಮಾಡ್ತಾ ಇದ್ದಾಳೆ. ಅಲ್ಲಿ ಹೋಗೋಷ್ಟರಲ್ಲಿ ಆ್ಯಕ್ಟಿವ್ ಆಗ್ತಾಳೆ. ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದರೆ ಆಟಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವಳಿಗೆ. ನಾವು ಹೊರಟ್ವಿ. ಆನ್ ದ ವೇ ನಂಗೆ ಮುಂದೆ ಕುತ್ಕೊಳ್ಳೋಕ್ಕಾಗಲ್ಲ, ಶುಕಿನ ಮಲಗಿಸ್ಕೊಂಡು, ಹಂಗಾಗಿ ಹಿಂದೆ ಬಂದ್ಬಿಟ್ಟೆ. ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ 1 ಅವರ್ ಆಗುತ್ತೆ. ಲೊಕೇಶನ್ ಏನು ಕತೆ ಅಂತ ನಂಗೆ ಒಂಚೂರು ಐಡಿಯಾ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹೇಮಂತ್ ಅವರೇ ಎಲ್ಲನೂ ಕೂಡ ರಿಸರ್ವ್ ಮಾಡಿರೋದು. ಹೋಗಿ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಷ್ಟೇ ತಲೆಯಲ್ಲಿರೋದು. ಲೆಟ್ಸ್ ಗೋ. ನಿದ್ದೆ ಮಾಡಲ್ಲ ಲಾತ ತಿಂತಾಳವಳು ನನ್ನ ಕೈಯಲ್ಲಿ. ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಲೆಟ್ಸ್ ಗೋ. ನಮ್ಮ ಚಿಟ್ಟು ಪುಟ್ಟ ಮಲ್ಕೊಂಡಿದ್ದಾಳೆ. ಇವ್ರು ಹೋಗಿ ಅಲ್ಲಿ ವಿಚಾರಿಸ್ಕೊ ಬರೋಕ್ಕೆ ಹೋಗ್ತಾ ಇದ್ದಾರೆ. ಏನೋ ಪಾರ್ಕಿಂಗ್ ಆಚೆ ಮಾಡಬೇಕು ಅಂತ ಇದ್ದಾರೆ, ಹಂಗಾಗಿ. ಸೊ ಈಗ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ವೈಲ್ಡ್ ವಿಲ್ಲಾ ನಂದಿ ಹಿಲ್ಸ್ ರೆಸಾರ್ಟನ್ನು ಬುಕ್ ಮಾಡಿದ್ವಿ ನಾವು. ಈಗ ಚೆಕ್ ಇನ್ ಆಗ್ತಾ ಇದ್ವಿ. ಅದಕ್ಕೆ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನೇನಿರುತ್ತೆ ನೋಡಿ ಅದೆಲ್ಲ ಕೊಟ್ಟಿದ್ದೀವಿ. ಆ್ಯಂಡ್
ಚಟ್ನಿ ಯಾವಾಗ ಚೆಕ್ಔಟ್ ಯಾವಾಗ ಎಲ್ಲನೂ ಹಾಕಿ ಅವ್ನು ಸಿಗ್ನೇಚರ್ ಹಾಕ್ಬೇಕಾಯ್ತು. ಇವಾಗ ಅದನ್ನೆಲ್ಲ ವಿಚಾರಿಸ್ಕೊಂಬರಲಿ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡೋಣ. ಐಡಿ ಕಾರ್ಡ್ ಇದು ಕಳಿಸು ಬೇಗ. ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಆಯಿತು. ಸೊ ನೋಡೋಣ. ನೋಡೋಕ್ಕೆ ವೈಬೆಲ್ಲ ಸಿಕ್ಕಾಬಡೆನೇ ಚೆನ್ನಾಗಿದೆ. ಒಳಗಡೆ ಹೇಗಿರುತ್ತೆ ನೋಡಬೇಕು. ನಾನು ಸಿಕ್ಕಾಬಡೆ ಎಂಜಾಯ್ ಮಾಡಿಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ಅಲ್ಲದೆ ನಾವು ಮದುವೆ ಆದಾವಾಗಲಿಂದ ಎಲ್ಲೂ ಆಚೆ ಎಲ್ಲೂ ಹೋಗಿರಲಿಲ್ಲ ನಾವು. ಓಕೆನಾ, ಹನಿಮೂನ್ ಕೈಂಡ್ ಆಫ್ ಥಿಂಗ್ ಯಾವತ್ತೂ ನಾವು ಹೋಗಿರಲಿಲ್ಲ. ಇದೇ 4th ಆ್ಯನಿವರ್ಸರಿ ಸ್ಪೆಷಲ್ ನಾವು ಒಂದು ವಿಲ್ಲಾನ ಬುಕ್ ಮಾಡಿಕೊಂಡು ಸರಿ ಇವತ್ತು ಒಂದು ಕ್ವಾಲಿಟಿ ಟೈಮ್ನ ಜೊತೆಗೆ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಓಕೆನಾ, ಹ್ಯಾಪಿ. ಆಚೆಯಿಂದ ನೋಡೋಕ್ಕೆ ಈ ರೀತಿ ಕಾಣಿಸ್ತದೆ, ಒಳಗಡೆ ಹೇಗಿರುತ್ತೆ ಅಂತ ಲೆಟ್ಸ್ ಸಿ. ನಾನಂತೂ ತಾಯಿ ಅನ್ನೋದು ಎದ್ದೆದ್ದಿ ಕಾಣಿಸ್ತಾ ಇದೆ. ಈ ಬೆಡ್ಶೀಟ್ ಎತ್ಕೊಂಡು ನೋಡೋಣ. ಎದ್ದೇಳೋಳೆ ಚಿನಿಯ ಲೆಲ್ ಬಂದಿದ್ದೀರಿ. ಖುಷಿ ಖುಷಿ ನಮ್ಮ ಮಗುಕ್ಕ. ತಲೆ 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 ಬಲೆಗಾಲಿಟ್ಟು ಒಳಗೆ ಹೋಗೋಣ. ಹೌದಾ, ಎಂಜಾಯ್ ಮಾಡ್ತೀಚಿನಿ. ಹಾ ಹಾ, ಮುದ್ದು ಗೊಂಬೆ. ವಾವ್, ಸಕ್ಕತ್ತಾಗಿದೆ. ಲಿಟ್ರಲಿ ಸೂಪರ್ಬ್ ಆಗಿದೆ. ಗೊಟ್ಟ ಅವಳು ಇದನ್ನೆಲ್ಲ ನೋಡಿನೇ ಖುಷಿ ಪಡ್ತಾ ಇದ್ದಾಳೆ. ಹೆಂಗೆ ಎಂಜಾಯ್ ಮಾಡ್ತಾಳೋ ಗೊತ್ತಿಲ್ಲ. ಯಾವುದು ಮಸ್ತಿ ಔಟ್ ಬಂದು ಇದಾಗಿರತ್ತೆ. ಸಕ್ಕದಾಗಿರುತ್ತೆ. ಸರ್ಪ್ರೈಸ್ ತೋರಿಸ್ತಾರೆ ಬಾ ಪಪ್ಪ. ಸರ್ಪ್ರೈಸು. ಕಣ್ಮುಚ್ಕೊಬೇಕಮ್ಮ. ಏನು ಪ್ರೈವೇಟ್ ಪೂಲ್ ಇದೆ ಇಲ್ಲಿ, ಹಂಗಾಗಿ ಅವಳಿಗೆ ನೀರಂದರೆ ತುಂಬ ಇಷ್ಟ. ಯಾಕೆ ಮನೆ ಆಮೇಲೆ ಆಟ ಆಡೋದು, ಇವಾಗಲ್ಲ. ಹುಷಾರು. ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ ಈ ಸ್ವಿಮ್ಮಿಂಗ್ ಪೂಲ್ನನ್ನು ನೋಡಿ. ಬಟ್ ಆದರೆ ಎಷ್ಟು ಕ್ಲೀನಾಗಿದೆ ಅಂದರೆ ತುಂಬಾ ಕ್ಲೀನಾಗಿದೆ. ಬೂ ತಿನ್ಬಿಟ್ಟು ಬರೋಣ ಬಾ. ಚೆನ್ನಾಯ್ತು ಮನೆ. ಹ್ಯಾಪಿ ಎಲ್ಕ? ಓ ಜಿಯ ಒಳಗೆ ಹೋಗ್ಬಿಡ್ತೀಯ. ಈಗ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟ್ವಿ. ಇದು ಮಕ್ಕಳ ಧೈರ್ಯ ಇರೋರು ಇದರಲ್ಲೂ ಸ್ಟಂಟ್ಸನ್ನು ಮಾಡಬಹುದು, ನಮಗಿಲ್ಲ, ನಾವು ಆಗಲ್ಲ. ನಾನು ಮಾಡಲ್ಲ. ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲದೆ ಇರೋ ಕತೆ ಇದು. ರೆಡಿ ಇದೆ ಬಿಸಿ ಬಿಸಿಯಾಗಿ. ಇವಾಗೇನಿದ್ರು ಬ್ಯಾಟಿಂಗ್ ಮಾಡೋದು. ಇವಳು ಅಪ್ಪನ ಹೊಡೆದು ಇಕ್ತಾಳೆ ಯಾವಾಗಲೂ. ಯಾಕೆ ಏಯ್ ನನ್ನ ಗಂಡದು. ಊಟಕ್ಕೆ ಅಂತ ಬಂದರೆ ಮಂಚೂರಿ ಅಂತೂ ಲಿಟ್ರಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಯೂಶ್ವಲಿ ಮಶ್ರೂಮ್ ತಿನ್ನಲ್ಲ, ಓಕೆನಾ. ಬಟ್ ಆದರೆ ಮಶ್ರೂಮ್ ಮಂಚೂರಿ ಡಿಲಿಷಿಯಸ್ ಆಗಿದೆ. ಚಪಾತಿ ಚಿಕ್ಕ ಚಪಾತಿ ಬ್ರೈನಾಗ ಆಟ ಆಡೋದು ಶಕ್ತಿ ಬೇಕಾಗಿಲ್ಲ. ಅಲ್ಲಿ ಸ್ವಿಮ್ಮಿಂಗ್ ಪೂಲಾಗ ಅವ್ರು ಬಿಡಲ್ಲ. ಇಲ್ಲಿದ್ರೆ ಅವ್ರು ಅದಕ್ಕೆ ಊಟ ಕೊಡ್ತಾರೆ ಫಸ್ಟು ಬಂದಿದ ತಕ್ಷಣ. ಇನ್ನೇನು ಅಂದ್ಕೊಂಡಿದ್ಯಾ? ಚಪಾತಿ ಎಷ್ಟು ಸಾಫ್ಟಾಗಿದೆ ಅಂದರೆ ಲಿಟ್ರಲಿ. ಏನದು ಕುಲ್ಚಾ? ನಾನ್ ಕುಲ್ಚಾ ಚೆನ್ನಾಗಿದೆ. ಏ ಆಡ ಅವಳು ಕೊಡೆ.
ತಯಾರಿಯಲ್ಲಿ ಹೋಗ್ತಾ ಇದ್ದಾರೆ. ಟೋಪಿ ಅಂತ ತಗೊಂಡಿಲ್ಲ ನಮ್ಮ ಹುಡುಗ. ಎಲ್ಲಿ ಕೂತಿರೋದು? ಯಾಕಮ್ಮ ನೀನು ಹೋಗಲ್ಲ? ನಿಮ್ಮಪ್ಪಗೂ ಇಷ್ಟ. ಹೋಗು. ಸೂಪರ್ಬ್ ಆಗಿದೆ ವ್ಯೂ ಎಲ್ಲನೂ ಕೂಡ. ಇವ್ರ ಅಪ್ಪನೂ ಎದುರ್ತಾವ್ರೆ, ಇವಳು ಎದುರ್ತಾವ್ರೆ. ಹೋಗಿ ಆಟ ಹೋಗು. ಒಂದು ಸ್ವಲ್ಪ ಹೊತ್ತು ಅಷ್ಟೇ ನಾನು ಕುತ್ಕೊಳಕ್ಕಾಗೋದು. ಏ ಆರ್ಸ, ನೀನು ಹಿಂಗೆ ಇದು ಟೇಪ್ ಕೊಡ್ತೀಯನ ನೋಡು. ಅಲ್ಲಡ ಹಂಗೆ ಅಷ್ಟೇ ನೋಡು. ಅಕ್ಕ ನೋಡಲ್ಲಿ, ಅಕ್ಕ ನೋಡಲ್ಲಿ. ಹೋಗ್ತಾ ಇಲ್ಲ ಗೈ, ಸುಮ್ಮನೆ ಗೊತ್ತಾ, ಆದರೆ ಪೀಸ್ ಆಗಿದೆ. ಲೇಟಾಗಿ ಹೋಗ್ತಾ ಇರೋ ಥರ ಒಂಥರ ಫೀಲ್ ನನಗೇನೋ ಒಂಥರ. ಇಲ್ಲಿ ಪ್ಲೇ ಏರಿಯಾಗೆ ಬಂದಿದ್ದೀವಿ. ಸಿಕ್ಕಾವಡೆ ಚಳಿ, ಇಲ್ಲಿ ಚಳಿ ಅಂದರೆ ಚಳಿ. ಇಲ್ಲಿ ವ್ಯೂಸ್ ಎಲ್ಲ ಸಿಕ್ಕಾವಡೆ ಚೆನ್ನಾಗಿದೆ. ನಡಿ. ಆಡ್ತಾಳ ಇವಳು? ನಂಗೆ ಗೊತ್ತಿಲ್ಲಪ್ಪ. ಚೆನ್ನಾಗಿ ಆಡ್ಬಿಟ್ಟೆ. ಹಾಕು. ಇಷ್ಟ ಜಾಸ್ತಿ. ತನುಚಿನಿ ಏನು ಆಟ ಆಡ್ತಾ ಇರೋದು ನೀನು? ಧೂಳ ಗುಂಡಿ ಹಾಕೊಂಬಿಡಿದ್ ಸರಿ ಹೋಗ್ತೈತೆ. ಗುಂಡಿ ಹಾಕ್ಲಾ? ಹಾಂ ಆಡೋ. ಹೊಲ್ಟೋಯ್ತು. ನಿಧಾನ ಮಗ್ನೆ. ನಿಧಾನ. ಹಾಂ ವಾ ಅಲ್ಲೆಲ್ಲ ಕಚ್ಚಿ ಹೊಡಿತಾಳು ಹೋಗಪ್ಪ. ಹಾಲು ತಗೊಂಬರ್ಕ. ಅದೇ ಶಾಪಿಂಗ್ ತಾನೆ. ಮಮ್ಮಿಗೆ ಬುದ್ಧಿ ಇಲ್ಲ. ಮಮ್ಮಿ ಬುದ್ಧಿ ಇಲ್ಲ. ಹೌದೌದು. ಸಿಕ್ಕಾಡೆ ಚಳಿ ಅಂದರೆ ಚಳಿ. ಬಾರೋ ಈ ಕಡೆ. ನಮ್ಮ ಶುಕಿ ಆಲ್ಮೋಸ್ಟ್ 7:30 ನಾವು ನಿದ್ದೆ ಮಾಡ್ಸೋಕೆ ಟ್ರೈ ಮಾಡಿದ್ವಿ. ಬಟ್ ಲಿಟ್ರಲಿ ಅವ್ಳು ನಿದ್ದೆ ಹೋಗಿಲ್ಲ. ಸರಿ ಅಂದ್ಬಿಟ್ಟು ಆಚೆ ಬಂದ್ವಿ. ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕಿದ್ದಾರೆ. ಈಗ ಅವ್ಳಿಗೊಂದು ಸ್ವಲ್ಪ ಹಾಲು ಇಸ್ಕೊಂಡು. ಚಳಿ ಚಳಿ ಅಂದರೆ ಸಿಕ್ಕಾಡೆ ಚಳಿ. ಮೆನ್ಯೂ ಎಲ್ಲ ಆನ್ ಆಗಿರುತ್ತೆ. ಏನೇನು ಬೇಕೋ ನಾವು ಆರ್ಡ್ರ್ ಮಾಡ್ಕೋಬೋದು. ಅಲ್ಲಿ ಸಾಂಗ್ ಪ್ಲೇ ಆಗ್ತಿತ್ತು. ವೈಬಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ರಾತ್ರಿ ಎಷ್ಟೋ ಚಳಿ ಚಳಿಯಾಗಿ ಅಲ್ಲಿ ಕ್ಯಾಂಪ್ ಥರ ಹಾಕಿದ್ರು ಫೈರ್ ಎಂದು. ತುಂಬ ಬ್ಯೂಟಿಫುಲ್ ಆಗಿತ್ತು. ಫಸ್ಟ್ ಟೈಮ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ಪೀಸ್ ಆಗಿತ್ತು ಜೊತೆಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದಂತೂ ನನಗೆ. ಹೇಮಂತವರು ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಟೇಬಲ್ ಎಲ್ಲನೂ. ಅಷ್ಟರಲ್ಲಿ ನಾನು ಶುಕಿನ ಮಲಗಿಸಿ ಚಿನ್ನಮ್ಮನೂ ಆಮೇಲೆ ನಾವು ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಟ್ರೈಪಾಡ್ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಮುದ್ದು ಗಂಡ ಏನು ಬೇಕಾದರೂ ಮಾಡ್ತಾರೆ. ಬಿಟ್ಟಿದ್ರೆ
ಏನಂದರೆ ನಾವು ಅವರು ಏನು ಹೇಳ್ತಾರೋ ಅದು ಮಾಡಬೇಕು. ಬಟ್ ಆದರೆ ಎನ್ಕರೇಜಿಂಗನಾಗೆ ಇರ್ತಾರೆ. ಬಟ್ ಏನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಲೇ ಇರ್ತಾರೆ. ನಾನೇನಾದರೂ ಸೋಂಬೇರಿ ಬಿದ್ದರೆ ಸ್ವಲ್ಪ ಬೈತಾರೆ. ಅದೊಂದು ಬಿಟ್ಟರೆ ಇನ್ನೆಲ್ಲನೂ ಸರಿ. ನಾವು ಆರ್ಡ್ರ್ ಮಾಡಿದಂಥ ಡಿನ್ನರ್ ಎಲ್ಲನೂ ಕೂಡ ಬಂದಿದೆ. ನಾವು ಸ್ವಲ್ಪ ಸಾಕು ಅಂತ ಹೇಳಿದ್ವಿ, ಆದರೂ ಜಾಸ್ತಿ ಕಳಿಸಿದ್ದಾರೆ. ಇದನ್ನೆಲ್ಲ ಎಷ್ಟು ಖಾಲಿ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ನೋಡೋಣ. ಇನ್ನು ನಾನು ಬಂದು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಗೈಸ್ ಕಾಣಿಸ್ತದೆ. ನಾನಿಲ್ಲಿ ಕಂಪ್ಲೀಟ್ ಮಿರರ್ ಇಲ್ಲ, ಹಾಗಾಗಿ ಹಿಂಗೆ ತೋರಿಸ್ಬೇಕಾಯ್ತು. ಹೇಮಂತ್ ಅವ್ರು ಬರಲಿ ಮತ್ತು ತೋರಿಸ್ತೇನೆ. ಆ್ಯಂಡ್ ಒಂಥರ ರೊಮ್ಯಾಂಟಿಕ್ಕಾಗಿ ಡೀಸೆಂಟಾಗಿ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಇದು ಆ್ಯಂಡ್ ಹೊರಗಡೆನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ಪೀಸಾಗಿದೆ ಅಂದರೆ ಆಚೆ ಹೋಗ್ಬೇಕು. ಅವ್ರು ಲಾಕ್ ಹಾಕೊಂಡು ಹೋಗ್ಬಿಟ್ಟವ್ರೆ. ನಂಗೆ ಭಯ, ಮೊದಲೇ ಜಾಸ್ತಿ ಭಯ ನನಗೆ. ಹಾಗಾಗಿ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬರಲಿ, ಲೆಟ್ಸ್ ಹ್ಯಾವ್ ಅ ರೊಮ್ಯಾಂಟಿಕ್ ಡಿನ್ನರ್. ಜೊತೆಗೆ ಊಟ ಮಾಡಿಬಿಟ್ಟು ಆಮೇಲೆ ನಿದ್ದೆ ಮಾಡೋಣ. ಇದು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಪೀಸಾಗಿ ಇಬ್ಬರು ಮಾತಾಡೋದು ಈಗ ಶುರು ಆಗುತ್ತೆ. ಶುಕಿ ಈಗ ಮಲ್ಕೊಂಡಿದ್ದಾಳೆ. ಫೋನೇ ಬಂಗಾರಿ ಕೇಕ್ ತೊಗೊಂಬಂದರು. ಶುಕಿ ಭಯ ಬಿದ್ಬಿಟ್ಟು ಎದ್ಬಿಟ್ಲು, ಗೊತ್ತಾ ಇವಾಗ ನಿನ್ನಾಣೆ. ನೋಡ್ರ, ಅವ್ರ ಮಗಳಿಗೆ ಏನೋ ಒಂದು ಇಷ್ಟ ಆಗಬಾರ್ದು, ಒಂದಿಷ್ಟೇ ಇಷ್ಟು. ನಾನು ಜೀವನದಲ್ಲಿ ಇದ್ದ ಕೇಕ್ ಕಟ್ ಮಾಡ್ತೀನಿ. ಆ್ಯನಿವರ್ಸರಿ ಏನೇನೋ ಡಿಸೈನ್ ಮಾಡಿಸ್ತಿದ್ರಿ. ಈ ಸತಿ ಹಾರ್ಟ್ ಮಾಡಿಸೋಣ ಅಂತ ಆಸೆ ಇತ್ತು ನನಗೆ. ನೋಡಿದ್ರೆ ಅನ್ಫಾರ್ಚುನೇಟ್ಲಿ ನಂದಿ ಹಿಲ್ಸಲ್ಲಿ ಈ ರೀತಿ ಮಾಡಿಸ್ಕೋಬೇಕಾಗಿತ್ತು. ಕಚ್ಚಾ ಪಿಚ್ಚಿ ಇರಲಿ, ಪರವಾಗಿಲ್ಲ. ಸ್ವೀಟ್ ಟೈಮ್ನ ಅದೇ ಸ್ವೀಟ್ ಟೈಮ್ನ ಎಂಜಾಯ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಇರೋ ಬಂದೆ. ಈ ಬ್ಯೂಟಿಫುಲ್ ಮೂಮೆಂಟ್ನ ನಾನು ಜಸ್ಟ್ ಒಂದು ರೀಲ್ ಥರ ನಾನು ಶೂಟ್ ಮಾಡಿದೆ. ಯೂಟ್ಯೂಬ್ಗೆ ಅಂತ ಶೂಟ್ ಮಾಡಿರಲಿಲ್ಲ. ಅಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗಿರೋದ್ರಿಂದ ನನಗೆ ಪದೇ ಪದೇ ಓಡಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸಾಕು, ಇದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಆ್ಯಂಡ್ ಅದು ಅಲ್ಲದೆ ನನಗೆ ಏನಂತಂದರೆ, ನಾವಿಬ್ಬರು ಮಾತಾಡಬೇಕಾದ್ರೆ ಅಥವಾ ನಾವಿಬ್ಬರು ಜೊತೇಲಿ ಇರಬೇಕಾದ್ರೆ, ಏನಾದರೂ ವಿಷಯ ಇರಬೇಕಾದ್ರೆ, ನಾವು ಸೀರಿಯಸ್ಸಾಗಿ ಏನಾದರೂ ಮಾತಾಡಬೇಕಾದ್ರೆ ನನಗೆ ಈ ಫೋನ್ ಅನ್ನೋ ಕಾನ್ಸೆಪ್ಟೇ ನನ್ನ ತಲೆಯಲ್ಲೇ ಬರೋಲ್ಲ. ಅದೊಂದು ಮೇನ್ ಥಿಂಗ್ ನನಗೆ ಪರ್ಸ್ನಲಿ. ನಾವಿಬ್ಬರು ಇರಬೇಕಾದ್ರೆ ಹೇಮಂತ್ ಅವರು ಕಾಲ್ ಅಥವಾ ಮೆಸೇಜ್ ಏನಾದರೂ, ಫೋನ್, ಇನ್ಸ್ಟಾಗ್ರಾಮ್ ಏನಾದರೂ ಸೋಷಿಯಲ್ ಮೀಡಿಯಾ ಏನಾದರೂ ಯೂಸ್ ಮಾಡ್ತಿದ್ರೆ ನಂಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿಬಿಡ್ತೀನಿ ನಾನು. ಆದಷ್ಟು ನನಗೆ ಪ್ರೈವೇಟಾಗಿ ಆ್ಯಂಡ್ ಪರ್ಸ್ನಲ್ ಟಾಕ್ಸ್ ಆಗಿರೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಫೋನ್ ಬರೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಹಾಗಾಗಿನೇ ನನಗೆ ಅಷ್ಟೊಂದು ವೀಡಿಯೋ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿರಲ್ಲ. ನಾವು ಪರ್ಸ್ನಲ್ ಲೈಫಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇ ಅಷ್ಟೇ ನನ್ನ ತಲೆಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಇದು ಮಾಡ್ತೀನಿ ಅಷ್ಟೇ. ನಾನು ಒಂಥರ ಜಾಸ್ತಿ ಇಂಟ್ರೋವರ್ಟ್ ಅಂತ ಹೇಳ್ಬೋದು. ಈ ರೀತಿ ಹೇಮಂತ್ ಅವ್ರ ವಿಚಾರ ಬಂದಾಗೂ ಅಷ್ಟೇ, ಆ್ಯಂಡ್ ಮನೆಯವ್ರ ವಿಚಾರ ಬಂದಾಗಲೂ ಅಷ್ಟೇ, ನಾನು ಜಾಸ್ತಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದಷ್ಟು ಮಿನಿಮಲ್ ಆಗಿ ಇಟ್ಕೋತೀನಿ ನಾನು. ಟೈಮ್ ಆಲ್ರೆಡಿ 9 ಗಂಟೆ ಆಯಿತು. ನಾವು ಎದ್ದಿದ್ದೆ 8:30 ಆಯಿತು. ಎದ್ದೇಳೋಷ್ಟರಲ್ಲಿ ಹೊಸ ಜಾಗಕ್ಕೆ ನಿದ್ದೆನೇ ಬಂದಿರೋ ಸ್ಟಾರ್ಟಿಂಗು. ಆಮೇಲೆ ಯಾವಾಗ ನಿದ್ದೆ ಮಾಡಿರೋ ಗೊತ್ತಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಚಳಿ. ಇವತ್ತು ಚೆಕ್ಔಟ್ ಆಗೋ ಟೈಮ್ ಆಯಿತು. ಪ್ಯಾಕಿಂಗ್ ಎಲ್ಲ ಮುಗೀತು ನಮ್ಮದು. ಇನ್ನೇನಿದ್ರು ಹೊರಡೋದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರಯ್ಯ, ಅದಕ್ಕೆ ನೈಟ್ ಥರ ಹಾಕೊಂಬಿಟ್ಟಿದ್ದೀನಿ. ಬೆಚ್ಚಗೆ ಕಾರಲ್ಲಿ ನಿದ್ದೆ ಮಾಡ್ಕೊಂಡು ಹೋಗೋಣ. ಗೋಲ್ಕೆ ಹಾಕೊಂಡು ಹೋಗೋಣ. ಮನೆ ರಾತ್ರಿ ಎಲ್ಲ ಮನೆಗೆ ಹೋಗ್ಬೇಕು. ಯಾರು ಹೇಳ್ತಾ ಇದ್ದೀವಿ ಮನೆಗೆ ಹೋಗ್ಬೇಕಂತ? ಯಾಕೆ? ಎಲ್ಲೂ ಕರ್ಕೊಂಬರಲ್ಲ ಇನ್ನೊಂದ್ಸತಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಿಡಿದ್ರೆ ನಾವು ಹೋಗಲಿಲ್ಲ ಆವಾಗ. ನಿನ್ನೆ ಒಂದು ಸ್ವಲ್ಪ ಹೋಗಿದ್ವಿ ಅಷ್ಟೇ. ಚೆನ್ನಾಗಿದೆ ವ್ಯೂ. ನಮ್ಮ ರೂಮ್ ಒಂಥರ ಪ್ರೈವೇಟ್ ಏರಿಯಾ ಥರ. ಅದು ಕೂಡ ಚೆನ್ನಾಗಿದೆ. ಎಂಜಾಯ್ಡ್. ಇವಳು ನೋಡಿ ಸುಬ್ಬಿ. ಏನು
ಹೀಗೆ ಸದ್ಯಕ್ಕೆ ಪ್ರೆಸೆಂಟಾಗಿ ತುಂಬ ಪ್ರೈವೇಟಾಗಿ ನನ್ನ ಲೈಫ್ ಹೋಗ್ತಾ ಇದೆ. ವ್ಲಾಗ್ಸು ಕೂಡ ಅಷ್ಟೇನು ಡೀಟೇಲ್ಡಾಗಿ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ, ಡ್ಯೂ ಟು ಸಮ್ ರೀಸನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆದಷ್ಟು ಬೇಗ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ಎಂಟರ್ಟೈನಿಂಗ್ ಆಗಿ ಇಟ್ಕೋತೀನಿ ಆ್ಯಂಡ್ ಅದನ್ನು ನಾನು ಪ್ರಾಮಿಸ್ ಮಾಡ್ತೀನಿ. ಈಗ ಸದ್ಯಕ್ಕಂತೂ ನನಗೆ ಒಂದು ಸ್ವಲ್ಪ ನನ್ನ ಬ್ರೈಡಲ್ ವರ್ಕ್ಸ್ ಆಗಿರ್ಬೋದು, ನನಗೆ ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಈ ರೀತಿ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ. ನಾನೀಗ ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಹಾಗಾಗಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತದೆ. ಹಾಗಾಗಿ ನನಗೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಐ ಆಮ್ ಸೋ ಸಾರಿ ಫಾರ್ ಇಟ್. ಆದಷ್ಟು ಬೇಗ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಐ ಪ್ರಾಮಿಸ್. ಆ್ಯಂಡ್ ಈಗ ಸದ್ಯಕ್ಕೆ ಈ ವ್ಲಾಗನ್ನು ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ಪ್ಲೀಸ್ ಟು ಸಪೋರ್ಟ್ ಮೀ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.